ಅದರಲ್ಲಿ 4 ಕೋಟಿ ನಾವೇ ಇರೋದು ಅಂತ ಅವ್ರು ಹೇಳ್ತಿದ್ವಿ. ಅಂದರೆ ನಾವು ರೈತರು, ಹಳ್ಳಿ ಜನ 75% ಇದೀವ. ಇದೀವ 90% ಐತಿ. 90% ಐತಿ. ಸುಮ್ಮನೆ ಯಾರೇನೋ ಮಾತಾಡಬೇಡ, ಇರೋದೇ 75%. ಆದ್ರೆ ನಾವು 75% ಆಗಿದ್ದೀವ ಅಂದರೆ ನಿಮ್ಗೆ ಅರ್ಥ ಆಗಲ್ಲ ಅಂತ. ಈಗ ನಿಮ್ಮೂರು ಎಷ್ಟು ಮನೆ ಇವೆ? 250 ಮನೆ. 250 ಮನೆನೂ ಒಟ್ಟಿಗೆ ಇದೆಯಾ? ಎಷ್ಟು ಭಾಗ ಆಗಿದೆ? 4 ಭಾಗ ಆಗಿದೆ. ಯಾವ್ಯಾವ ಕಾರಣಕ್ಕೆ ಭಾಗ ಆಗಿದೆ? ಯಾವ್ಯಾವ ಕಾರಣಕ್ಕೆ ಭಾಗ ಆಗಿದೆ ನಿಮಗೆ ಗೊತ್ತಲ್ಲ. ಏನೇನು ಕಾರಣಕ್ಕೆ ಭಾಗ ಆಗಿದೆ? ಜಾತಿ ಮೇಲೆ ಭಾಗ ಆಗಿದೆ, ಪಕ್ಷದ ಮೇಲೆ ಭಾಗ ಆಗಿದೆ. ಅದನ್ನು ಮಾಡಿದವ್ರು ಯಾರು? ನೀವಲ್ಲ, ನಿಮ್ಮ ಯಜಮಾನರುಗಳು. ನಿಮ್ಮ ಯಜಮಾನರುಗಳನ್ನ ಮಾತಾಡ್ಸೋದು ಬಿಟ್ಬಿಟ್ಟಿದ್ದೀವಿ ನಾವು ಅನ್ನೋದನ್ನ ಹೇಳಿದ್ರಲ್ಲ. ನೀವು ಹೇಳಿದ್ರು ನಮ್ಮ ಯಜಮಾನರುಗಳಿಗೆ ಏನೂ ಗೊತ್ತಿರಲಿಲ್ಲ, ಏನೂ ಗೊತ್ತಾಗ್ತಿರಲಿಲ್ಲ, ಈಗಲೂ ಗೊತ್ತಾಗಲ್ಲ. ಅಂದರೆ ಈಗೇನೋ SLC ಪಾಸು ಅಥವಾ ಫೇಲು, PUC, ಕೆಲವರು ಡಿಗ್ರಿ ಮಾಡಿದವರು ಇದ್ದೀವಿ. ಈಗ ಅದನ್ನು ಸರಿಪಡಿಸ್ಬೇಕೋ ಬೇಡ? ಅಥವಾ ನಿಮ್ಮ ಯಜಮಾನರು ಮಾಡಿದ ಕೆಲಸನೇ ಮಾಡ್ತೀವಿ? ಇಲ್ಲ ಸರ್, ಮಾಡಕ್ಕೆ ಸಾಧ್ಯ ಇಲ್ಲ. ಅವರು ಹಾಸನ ಪಂಚಾಯತಿ ಚುನಾವಣೆ ಯಾರ ಮನೇಲಿ ಎಷ್ಟು ಕಿಟಕಿ ಇದೆ, ಯಾವ ಕಿಟಕಿಯಿಂದ ಎಷ್ಟು ಸಾರಾಯಿ ಪ್ಯಾಕೆಟ್ ಹಾಕ್ಬೇಕು, ಇದೇ ಮಾಡ್ತೀರಾ? ಮಾಡಲ್ಲ. ಆರೋಗ್ಯದಲ್ಲಿ ಬರ್ತಾನೆ ಇರಲಿಲ್ಲ. ಹಾಂ, ಸರ್ ಹೋಯ್ತು. ಯಾವ್ಯಾವ ಕಾರಣಕ್ಕೆ ನಮ್ಮ ಹಳ್ಳಿ ಒಡ್ಕೊಂಡಿವೆ ಆ ಕಾರಣ ಗುರುತಿಸಿ ಆ ಕಾರಣಗಳು ಇಲ್ಲದೆ ಇದ್ದಂಗೆ ಮಾಡಬೇಕು. ಆಗ ನಮಗೇನು ಶಕ್ತಿ ಬೇಕು ಆ ಶಕ್ತಿ ಬಂದೇ ಬರ್ತದೆ. ಏನೇನು ಸಮಸ್ಯೆಗಳು ಬರ್ತಿವೆ ನಮ್ಮ ಹಳ್ಳೀಲಿ, ಅದು ಜಾತಿ ಆಧಾರದ ಮೇಲೆ ಬರ್ತಾ ಇದೆ ಅಥವಾ ಪಕ್ಷದ ಆಧಾರದ ಮೇಲೆ ಬರ್ತಾ ಇದೆ. ಮುಸ್ಕಂಜೋಳ ಪೇಟೆಗೆ ತೊಗೊಂಡು ಹೋದ್ರೆ ಕುರುಬುಗೆ ಒಂದು ಧಾರಣೆ, ಲಿಂಗಾಯತಿಗೆ ಒಂದು ಧಾರಣೆ, ಏನಾರು ಊಟ. ಅಥವಾ ಕಾಂಗ್ರೆಸ್ನವ್ರಿಗೆ ಒಂದು ಧಾರಣೆ, BJP ಅವ್ರಿಗೆ ಒಂದು ಧಾರಣೆ ಅಂತ ಏನಾರು ಇದೆಯಾ? ಏನಿಲ್ಲ ಅಲ್ಲ. ಆದರೂ ಸಮಸ್ಯೆ ಈ ಎಲ್ಲ ಪಕ್ಷಗಳು ಇವೆ, ಎಲ್ಲ ಜಾತಿ ನಾಯಕರು ಇದ್ದಾರೆ. ಅದು ಸಮಸ್ಯೆ ಮಾತ್ರ ಮುಂದುವರಿತಾ ಇದೆ. ಇದಕ್ಕೆ ಪರಿಹಾರ ಏನು ಅಂತ ನೀವಾದರೂ ಆಲೋಚನೆ ಮಾಡಬೇಕು. ಅಥವಾ ಇದೇ ಜಾತಿ ಹಿಡ್ಕೊಂಡೇ ಹೋಗೋಣ, ಈ ಪಕ್ಷ ಹಿಡ್ಕೊಂಡೇ ಹೋಗೋಣ, ಹಿಡ್ಕೊಂಡು ಹೋದ್ರೆ ನಮ್ಮ ಸಮಸ್ಯೆ ಬಗೆಹರಿಯುತ್ತೋ ಇಲ್ಲೋ, ಇದನ್ನು ಆಲೋಚನೆ ಮಾಡಬೇಕು. ಯಾರು ಮಾಡಬೇಕು? ಇವತ್ತಿನ ಪೀಳಿಗೆ ಮೇಲೆ ನಮ್ಗೆ ವಿಶ್ವಾಸ ಇದೆ. ಯಾಕಂದರೆ ನಾವು ಚಳವಳಿ ಶುರು ಮಾಡಿ 22 ವರ್ಷ ಆಯಿತು. 22 ವರ್ಷದಿಂದ ಎಷ್ಟು ಜನ ವಿದ್ಯಾವಂತ ಯುವಕರು ಹಳ್ಳಿನಲ್ಲಿ, ಅದಕ್ಕಿಂತ ದೊಡ್ಡ ಸಂಖ್ಯೆಯಲ್ಲಿ ಗೊತ್ತಿದ್ದಾರೆ. ಗೊತ್ತಾಯ್ತಾ? ಊಟ ಮಾಡ್ತೀರಾ ಅಂದ್ರೆ ಊಟ ಮಾಡಲ್ಲ, ಅಲ್ಲಿ ನಾವು ಬಿಡ್ಲಿಲ್ವಲ್ಲ ನೀವು, ಅದಕ್ಕೆ ಪ್ರತಿಭಟನೆ. ಇಲ್ಲ, ಊಟದ ತೊಂದರೆ ಆಗ್ತು ಅಂತೀರಿ. ಮನೆಯಲ್ಲಿ ಅಡುಗೆ ಆಗಿದೆ, ನಮಗೆ ಸುಮ್ಮನೆ ಕಳಿಸ್ಕೊಟ್ರೆ ಹೋಗ್ತೀವಿ. ನೀವೇನು ಯೋಚನೆ ಮಾಡಬೇಡಿ, ನಾವು ಪುನಃ ಏನು ಪ್ರದರ್ಶನ ಮಾಡಲ್ಲ. ಆ ಗಾಬರಿ ಇದ್ದರೆ ನೀವು 6 ಗಂಟೆವರೆಗೂ ಕೂರಿಸ್ಕೋಬೇಕು ಅಂತೀರಿ. ಆ ಕಾರಣ ಸುಮ್ಮನೆ 6 ಗಂಟೆವರೆಗೂ ನಮ್ಮನ್ನು ಇಲ್ಲಿ ಯಾಕೆ ನಾವು ಆ ಗುಂಪಿಗೆ ಸೇರೇ ಇಲ್ಲ. ಊಟದ ಬಗ್ಗೆ ಆಸಕ್ತಿ ಇಲ್ಲ ನಮಗೆ, ದೇಶದ ಬಗ್ಗೆ ಆಸಕ್ತಿ, ಜನದ ಬಗ್ಗೆ ಆಸಕ್ತಿ. ಒಂದೊಂದು ಊಟ ಬಿಟ್ಟಿರ್ತೀವಿ, ಒಂದೊಂದು ಊಟ ಬಿಟ್ಟಿರ್ತೀವಿ ನಾವು. ಏನಪ್ಪ ಆಗಲ್ವಾ? ಊಟ ಬೇಕೇನಪ್ಪ ನಿಮ್ಗೆ? ಯಾರು ಇಲ್ಲ ಹೇಳೋದೇ ಬಿಡೋಣ ಸರ್, ನಮಗೆ ನ್ಯಾಯ ಬೇಕು ಅಷ್ಟೇ. ನಮಗೆ ಕನ್ನಡ ಅಭಿವೃದ್ಧಿ ಬೆಳಿಬೇಕು ಅಷ್ಟೇ ಸರ್. ಮಾಡ್ಬೇಕು. ವಾಪಸ್ ಹೋದ್ಮೇಲೆ ತಕ್ಷಣದಿಂದಲೇ ನಾವು ಏನು 75% ಇದ್ದೀವಿ ಅಂತ ಹೇಳ್ತೀವಿ, ಆ 75% ತಲುಪ್ತೀವಿ ಅನ್ಬೇಕು. ತಲುಪ್ತೀವಿ ಅನ್ನೋ ತೀರ್ಮಾನ ನೀವು ಮಾಡೋದಾದ್ರೆ ನೀವು ಯಾವುದೇ ಹೋರಾಟ ಮಾಡೋದು ಗೆಲ್ಬೋದು. ಇಲ್ಲ, ಇದುವರೆಗೂ ಏನು ನಡೀತು ನಮ್ಮ ಹಳ್ಳಿಗಳಲ್ಲಿ ನಿಮ್ಮ ಯಜಮಾನರುಗಳ ರಾಜಕೀಯ,
ಯಜಮಾನರುಗಳ ರಾಜಕೀಯ ಮುಂದುವರೆದ್ರೆ ನೀವು ಯಾವ ಹೋರಾಟನೂ ಗೆಲ್ಲ. ಇದನ್ನು ಬರೆದಿಟ್ಕೋಬೇಕು. ಹಸಿರು ಸೇನೆಯವ್ರಿಗೆ ನಾನು ಹೇಳ್ತಾ ಇದ್ದೀನಿ, ಮಾಡೋಣ. ಆಗಸ್ಟ್ ಈ ಸೆಪ್ಟೆಂಬರ್ 14ಕ್ಕೆ ದಾವಣಗೆರೆಯಲ್ಲಿ ರಾಜ್ಯ ಮಟ್ಟದ ಸಮಾವೇಶ ಅನ್ನೋದಾದರೆ ಅದಕ್ಕೆ ಮುಂಚೆ ಇಷ್ಟು ಕೆಲಸ ಆಗಬೇಕು. ಕನಿಷ್ಠ ನಿಮ್ಮ ಜಿಲ್ಲೆದು ಮತ್ತು ನೀವು ಹಸಿರು ಸೇನೆಯವ್ರ ಪಕ್ಕದ ಜಿಲ್ಲೆ ಹೋಗೋದು ಮಾಡೋದು ಇವೆಲ್ಲ ಕಾರ್ಯಕ್ರಮ ಇದೆ, ಮಾಡೋಣ. ಈ ಕೆಲಸ ಆದಷ್ಟು ಬೇಗ ಆಗುತ್ತೆ. ಅದು ಮಾಡ್ತೀರಿ ಕೆಲಸ ಮಾಡ್ತೀನಿ ಅನ್ನೋದಾದ್ರೂ ನಾವು ಕಾರ್ಯಕ್ರಮ ಮಾಡ್ತೀವಿ ಸರ್. ಯಾಕೆಂದರೆ ಹೇಳ್ತಾ ಇದ್ರು ನಾವು ಒಬ್ಬರು ಇಬ್ಬರಿಂದ ಮಾಡೋ ಕೆಲಸ ಅಲ್ಲ ಅಂತ. ಹಾಗೇನೆ ಹಳ್ಳಿ ಒಳಗೂ ಯಾರು ಕೆಲವರು ಮಾಡೋ ಕೆಲಸ ಅಲ್ಲ ಇದು. ಎಲ್ಲರೂ ಒಟ್ಟಾಗಿ ಸೇರಿ ಮಾಡಬೇಕಾದ ಕೆಲಸ. ನಾವು ಒಟ್ಟು ಮಾಡೋದಕ್ಕೆ ಏನು ಮಾಡಬೇಕು ಆ ಕೆಲಸ ನೀವು ಮಾಡೋಣ ಸರ್. ಮಾಡ್ತೀರಿ, ಮಾಡಿ ಸಾಕು. ಮತ್ತೆ ಹೇಳ್ತಾ ಇದ್ರು ಚಂದ್ರಶೇಖರ್ ಪಾಟೀಲ್, ಈ ಹೋರಾಟ ಬರೀ 3 ಕಾಸಿನ ರಾಜ್ಯ ಸರ್ಕಾರದ ವಿರುದ್ಧ ಅಲ್ಲ, 6 ಕಾಸಿನ ಕೇಂದ್ರ ಸರ್ಕಾರದ ವಿರುದ್ಧ. ಜಾಗತಿಕ ಶಕ್ತಿಗಳು ಏನು ಕೆಲಸ ಮಾಡ್ತಾ ಇವೆ ಅವುಗಳ ವಿರುದ್ಧ. ಅವುಗಳ ಕೈವಾಡದಿಂದನೇ ಈ ಎಲ್ಲ ಪರಿಸ್ಥಿತಿ ಬರ್ತಿದೆ. ಬರೀ ಶಿಕ್ಷಣದಲ್ಲಿ ಮಾತ್ರ ಅಲ್ಲ, ಇನ್ನು ಮುಂದೆ ಆರೋಗ್ಯ ಕ್ಷೇತ್ರದಲ್ಲೂ ಬರುತ್ತೆ. ನೀವು ಈಗ ಯಾವಾಗ ಕಾಲೇಜ್ ಹತ್ರಕ್ಕೆ ಹೋಗದೆ ಇದ್ದಂಗೆ ಮಾಡ್ತಿದ್ದಾರೆ, ನಿಮ್ಮ ಆಸ್ಪತ್ರೆ ಹತ್ರನೂ ಹೋಗೋಕ್ಕಾಗದೇ ಇರೋವಂಥ ಪರಿಸ್ಥಿತಿ. ವೈದ್ಯ ಕುಡಿಯೋ ನೀರು ಖಾಸಗೀಕರಣಕ್ಕೆ ಕೈ ಹಾಕಿದ್ದಾರೆ. ಛತ್ತೀಸ್ಗಢಲ್ಲಿ ಒಂದು ನದಿ ಮಾರಾಯಿತು. ಕೇರಳದಲ್ಲಿ ಆಂಟೋನಿ 4 ನದಿ ಮಾರೋದಕ್ಕೆ ಒಪ್ಪಿಗೆ ಬರ್ಕೊಟ್ಟಿದ್ದಾನೆ. MOU ಸೈನ್ ಮಾಡಿದ್ದಾನೆ. 4 ನದಿ. ಅದು ಗೊತ್ತಾದ ಮೇಲೆ ಚಂದ್ರಬಾಬು ನಾಯ್ಡು ಕೃಷ್ಣ ಪೈಪೋಟಿ ಮೇಲೆ 8 ನದಿ ಬರ್ಕೊಡೋಕ್ಕೆ ತಯಾರಾಗ್ತದೆ. ಕುಡಿಯೋ ನೀರು, ಕೃಷಿಗಾಗಿ ನೀರು, ಇದ್ರ ಮೇಲೆ ಬೇರೆ ದೇಶದ ಬಹುರಾಷ್ಟ್ರೀಯ ಕಂಪನಿಗಳು ಹತೋಟಿಗೆ ತಗೊಳಕ್ಕೆ ನೋಡ್ತಾ ಇವೆ. ಇದನ್ನು ಮಾಡಬೇಕು. ಈಗಾಗಲೇ ಒಂದು ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀವಿ ನಾವು, ವಿದ್ಯುತ್ ಶಕ್ತಿ. ಈಗಾಗಲೇ ಹೇಳಿದ್ದೀನಿ ಎಲ್ರಿಗೂ, ಇಡೀ ಪ್ರಪಂಚದಲ್ಲಿ ವಿದ್ಯುತ್ ಶಕ್ತಿ ಖಾಸಗೀಕರಣ ಮೊದಲು ಮುರಿಯೋರು ಕರ್ನಾಟಕದ ರೈತರು. ಇನ್ನೊಂದು ಸ್ವಲ್ಪ ಉಳಿದಿದೆ. ಖಾಸಗೀಕರಣ, ವಿದ್ಯುತ್ ಶಕ್ತಿ ಖಾಸಗೀಕರಣ ಕರ್ನಾಟಕದಲ್ಲಿ 9 ಪೈಸಾ ಉಳಿದಿದೆ. 1 ರೂಪಾಯಲ್ಲಿ 9 ಪೈಸಾ ಉಳಿದಿದೆ. ಯಾಕೆ 9 ಪೈಸಾ ಹೇಳ್ತೀನಿ ಗೊತ್ತಾ? ಗ್ರಾಮಾಂತರ ಪ್ರದೇಶದ ವಸೂಲಾತಿ 9% ಬಂದಿದೆ. ಇನ್ನು 91% ಸರ್ಕಾರ ಈ ಖಾಸಗಿ ಕಂಪನಿಗಳಿಗೆ ಕೊಡ್ತಾ ಇದೆ. ನಾನು ಅದಕ್ಕೆ ಈ ಸರ್ಕಾರ ಕೇಳೋದು, ಇನ್ನು 9 ಪೈಸಾನು ನೀನೇ ಕೊಡಬೇಕಾಗತ್ತೆ. 0 ವಸೂಲಾತಿಗೆ ಬಂದ ಕೂಡಲೇ ಖಾಸಗೀಕರಣ ರದ್ದಾಯಿತು ಅಂತನೋ ಏನರ್ಥ? ಅದನ್ನು ಕರ್ನಾಟಕದ ರೈತರು ಇಷ್ಟರಲ್ಲೇ ಮಾಡ್ತಾರೆ, ಮಾಡಿಬಿಡೋಣ. ಇಡೀ ಪ್ರಪಂಚದಲ್ಲಿ ಖಾಸಗೀಕರಣ ರದ್ದು ಮಾಡಿದ್ದು ಕರ್ನಾಟಕದ ರಾಜ್ಯದ ರೈತರು ಅನ್ನೋ ದಾಖಲೆ ಮೊದಲು ಸ್ಥಾಪನೆ ಮಾಡಿ. 2ನೇದು ಶಿಕ್ಷಣ ರಾಷ್ಟ್ರೀಕರಣ ಮಾಡಿಸಿದ್ದು ಕರ್ನಾಟಕದ ರೈತರು ಅನ್ನೋದನ್ನು ದಾಖಲೆ ಸ್ಥಾಪನೆ ಮಾಡಿ. ಅದಕ್ಕೆ ಕೆಲಸ ಮಾಡೋಣ. ಆಗ್ಬೋದಾ? ಶುರು ಮಾಡಿ. ಇಪ್ಪತ್ತೇಳು ಸಾವಿರ ಗ್ರಾಮ ನಮ್ಮ ಕರ್ನಾಟಕದಲ್ಲಿ 27,000 × 50 ಗುಣಾಕಾರ ಆಗಿ ಅಷ್ಟು ಸೈನಿಕರು ತಯಾರಾದರೆ ಕರ್ನಾಟಕದಲ್ಲಿ ಯಾವುದೇ ಸಮಸ್ಯೆ ನಾವು ಹೇಳಿದ ರೀತಿ ಪರಿಹಾರ ಆಗಬೇಕು. 100ಕ್ಕೆ 75% ಅದು. ನಿಮಗೇನಾದರೂ ಸ್ವಾಭಿಮಾನ ಇದ್ದರೆ 100ಕ್ಕೆ 75% ಇದ್ರೂ ಎಲ್ಲ ಕಾನೂನು ನಮ್ಮ ವಿರುದ್ಧನೇ ಆಗ್ತಿದೆ ಅಂತಂದರೆ ಅದನ್ನು ಸಹಿಸ್ಕೊಂಡಿದ್ದೀವಿ ಅನ್ನೋದಾದರೆ ನಮಗೇನು ಸ್ವಾಭಿಮಾನ? ನಿಮ್ಮ ಗ್ರಾಮ ಪಂಚಾಯತಿನಲ್ಲಿ ಏನಾದ್ರು ಟರಾವ್ ಆಗ್ಬೇಕಾದ್ರೆ 51% ವೋಟ್ ಇದ್ರೆ ಸಾಕಲ್ಲಪ್ಪ? ಅರ್ಧ ಭಾಗಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ರೆ ಸಾಕಲ್ಲ? ಮತ್ತು 100ಕ್ಕೆ 75% ಇದ್ದೀವಿ ಅಂತ 100ಕ್ಕೆ 75% ಇದ್ದೀವಿ ಅಂತಂದ್ಮೇಲೆ 100ಕ್ಕೆ 75% ಜನ ಹೇಳಿದ ಕಾನೂನು ಆಗಬೇಕು, ಬೇರೆಯವ್ರು ಹೇಳಿದ ಕಾನೂನು ಆಗಬೇಕು. ಏನು ಇದು ಹೇಳಿದ ಕಾನೂನು ಆಗಬೇಕಲ್ಲ? ಮಾಡ್ತೀರಿ? ಮಾಡೋಣ ಸರ್, ಮಾಡಿ. ಎಲ್ಲಿದ್ದ ಮಾಡೋಣ. ಒಳ್ಳೆಯದಾಗಿತ್ತಂದರೆ ಅಸಾಧ್ಯ ಏನಲ್ಲ, ಅಸಾಧ್ಯ ಏನೂ ಅಲ್ಲ. ನೀವು ಸರಿಯಾಗಿ ಕೈಗೆ ತಗೋಬೇಕೀಗ.
ಯಜಮಾನರು ಮಾಡಿದ ರಾಜಕೀಯ ಮೊದಲು ತಿರಸ್ಕರಿಸ್ಬೇಕು, ಅದು ನಿಲ್ಲಿಸ್ಬೇಕು. ಮತ್ತು ನಿಮ್ಮ ಊರನ್ನ ಮರ್ಯಾದೆ ಕಾಪಾಡಿಕೊಳ್ಳೋ ಅಂಥ ಒಂದು ಕೆಲಸ ಒಂದು ಕಾರ್ಯಕ್ರಮದಿಂದ ಶುರುವಾಗಲಿ ಸಾಕು. ಅಶೋಕ್ ಅವ್ರು ಮಾತಾಡ್ತಾ ಹೇಳಿದ್ರು, ಕನಿಷ್ಠ ಚುನಾವಣೆ ಕಾಲದಲ್ಲಿ ಚುನಾವಣೆ ಸಾರಾಯಿ ನಮ್ಮ ಗ್ರಾಮದೊಳಗೆ ಬರೋದಕ್ಕೆ ಬಿಡಲ್ಲ. ಅಲ್ಲಿಂದ ನಿಮ್ಮ ಸ್ವಾಭಿಮಾನ ಚಳುವಳಿ ಪ್ರಾರಂಭ ಆಗಲಿ ಸಾಕು. ಅಲ್ಲಿಗೆ ವಿಧಾನಸಭೆ ರಿಪೇರಿ ಮಾಡಬೇಕು, ಸರಿಯಾದಂಥ ಪ್ರತಿನಿಧಿಗಳನ್ನು ಕಳಿಸೋ ಅಂಥ ಕೆಲಸ ಆಮೇಲೆ ಮಾಡೋಣ. ಆಯಿತಾ? ಮಾಡ್ತೀರಿ? ಅಷ್ಟೇ ಮಾಡಿ ಸಾಕು. ಎಲೆಕ್ಷನ್ ಇವತ್ತೊಂದು ಕಾರ್ಯಕ್ರಮ ಬರೀ ಪ್ರಾರಂಭ ಅಷ್ಟೇ, ಸಾಂಕೇತಿಕ ಅಂತ ಬೇಕಾದ್ರೆ ಕರಿಬೋದು ನೀವು. ಆದರೆ ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ನಾವು ಸಂಘಟನೆ ಮಾಡಬೇಕು, ಭಾಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೀಬೇಕು. ಈ ಸಮಸ್ಯೆ ಇತ್ಯರ್ಥ ಆಗಬೇಕು. ಏನು ವಿದ್ಯುಚ್ಛಕ್ತಿ ಚಳುವಳಿನಲ್ಲಿ ಆ ಸಮಸ್ಯೆನ ಒಂದು ಇತ್ಯರ್ಥಕ್ಕೆ ತರೋ ಅಂಥ ಚಳುವಳಿ ನಡೀತಾ ಇದೆ. ಮನೆ ಬಳಕೆ ಮೀಟ್ರು ತೊಗೊಂಡೋಗಿ ಬಿಸಾಕ್ತಾ ಇಲ್ಲ. ಯಾರ ಸಮಯದ ವಿದ್ಯುಚ್ಛಕ್ತಿ ನೀತಿ ಎಲ್ಲಿವರೆಗೆ ಮುಂದುವರಿಯುತ್ತೆ ಅಲ್ಲಿವರೆಗೆ ನಾವು ಒಂದು ಪೈಸಾ ತೆರಿಗೆ ಕೊಡಲ್ಲ. ನಿರಾಕರಣೆ ಚಳುವಳಿ. ಕೃಷಿಗೆ ಹಗಲೊತ್ತು ಒಂದು ವಿದ್ಯುಚ್ಛಕ್ತಿ ಕೊಡಬೇಕು. ಕಾಡು ಪ್ರಾಣಿಗಳ ಜೊತೆ ಕೆಲಸ ಮಾಡೋದು ಕ್ಷೇತ್ರ ಅದು. ಕೃಷಿ ಜಂತುಗಳ ಜೊತೆ ಕೆಲಸ ಮಾಡೋದು ಕ್ಷೇತ್ರ. ಅದಕ್ಕೆ ಹಗಲೊತ್ತು ಕೊಡಬೇಕು, ರಾತ್ರಿ ಹೊತ್ತು ಕೊಡಬೇಕು. ಹಗಲೊತ್ತು ಕೊಡಬೇಕು. 4 ಗೋಡೆ ಮಧ್ಯೆ ಕೆಲಸ ಮಾಡೋ ಕೈಗಾರಿಕೆಗಳಿಗೆ ರಾತ್ರಿ ಹೊತ್ತು ಕೊಡ್ತೀವಿ, ಯಾವಾಗ ಬೇಕಾದ್ರೆ. ಇಂಥದ್ದೇ 5-6 ಒತ್ತಾಯ ಇಟ್ಟು ಮಾಡ್ತಿರೋದು ನಾವು, ನಿಮ್ಗೆ ಗೊತ್ತಿದೆ. ಅದು ಇತ್ಯರ್ಥ ಆಗುತ್ತೆ ಇಷ್ಟರಲ್ಲಿ. ಇನ್ನೊಂದು 9 ಪೈಸೆ ಉಳಿದು 9 ಪೈಸೆನೂ ಈ ವರ್ಷದ ಕೊನೆಯಲ್ಲಿ ತೀರ್ಮಾನ ಆಗೋದು. ಈಗಾಗಲೇ 0 ವಸೂಲಾತಿ ಬರ್ತಾಯಿದ್ದೀವಿ. ಅದೇ ರೀತಿ ನಾವು ಯಾವ್ಯಾವ ಸಮಸ್ಯೆ ಯಾವ ರೀತಿ ಆಗಬೇಕು ಅಂತ ಹೇಳ್ತೀವಿ ಅದನ್ನು ಒಂದು ಇತ್ಯರ್ಥಕ್ಕೆ ತಗೊಂಡು ಹೋಗುವಂಥ ಕೆಲಸ ಆ ಮಟ್ಟಕ್ಕೆ ಮನಸ್ಸಲ್ಲಿ ಇಟ್ಕೊಂಡು ಸಂಘಟನೆ ಮಾಡಿ ಜಯಗಳಿಸಲೇಬೇಕು. ಆಗಲ್ಲ ಆಗಲ್ಲ ಸರ್, ಅಯ್ಯೋ ಆಗಲ್ಲ ಅನ್ನೋಗಿರೋ ಪ್ರಶ್ನೆ ಯಾವುದು? ಚಾಮರಾಜನಗರ ಸರ್. ಚಾಮರಾಜನಗರ ಅದೇನು ಬಂದಿದೆ? ನಾನೇನು ಹೇಳೇ ಇರಲಿಲ್ಲ ಚಾಮರಾಜನಗರ. ಆದರೂ ಬರಬೇಕು ಅಂತ ನಮ್ಮ ಅಲ್ಲಿ ಅಲ್ಲೂ ರೈತ ಯಾವ ಚಾಮರಾಜನಗರದಲ್ಲಿ? ಅರ್ಕಲವಾಡಿ. ಅರ್ಕಲ್ವಾಡಿ. ನೀವು ಒಟ್ಟು ಮಾಡ್ತೀಯ? ಮಾಡ್ತೀನಿ ಸರ್. ಆ ಗುಂಡಪ್ಪನ ಏನು ಮಾಡ್ತೀವಿ? ಈಗ ಕೆರೀತೀನಿ ಸರ್, ಈ ಸರಿ ಬಿಡೋದಿಲ್ಲ. ಗುಂಡಪ್ಪ ಎಷ್ಟು ಜನ ಇದ್ದಾರೆ ಹಸಿರು ಸೈನಿಕರು ನೀವು ಮಾಡಿದ್ದು? ನಮ್ಮ ಕಡೆ ಇದ್ದಾರೆ ಸರ್ ಜಾಸ್ತಿ, 70 ಎಲ್ಲ ಪಕ್ಷನೂ ಹಸಿರು ಸೈನಿಕರು ಎಷ್ಟು ಜನ ಇದ್ದಾರೆ? ಊರೆಲ್ಲ ಒಂದು 80. ನಗರ ಮತ್ತು ಗ್ರಾಮ, ಫಾರಂ ಮತ್ತು ಫ್ಯಾಕ್ಟ್ರಿ, ಇದರಲ್ಲಿ ಎರಡನ್ನೂ ಸಮತೋಲನವಾದಲ್ಲಿ ಇಟ್ಕೊಂಡಂತಹ ರಾಜ್ಯ ರಚನೆ ಯಾವುದೋ ಅದನ್ನೇ ನಾನು ರಾಜ್ಯ ಅಂತ ಕರೀತೇನೆ. ಒಂದು. ಎರಡನೇದು, ಸರ್ಕಾರ ಅಂತನ್ನೋದು, ಅಧಿಕಾರ ಅನ್ನೋದು ಜನತೆಗೆ ಅತಿ ಸಮೀಪವಾಗಿರಬೇಕು. ಗವರ್ಮೆಂಟ್ ಆಫ್ ದಿ ಪೀಪಲ್ ಶುಡ್ ಬಿ ನಿಯರೆಸ್ಟ್ ಟು ದಿ ಪೀಪಲ್. ಈ 3 ಮಾತನ್ನು ಜಯಪ್ರಕಾಶರು ಆವಾಗಲೇ ಹೇಳ್ತಾ ಇದ್ರು 69ರಲ್ಲಿ. ತಮ್ಮ ಆಂದೋಲನವನ್ನು ಅವರಿನ್ನೂ ಏನೂ ಶುರು ಮಾಡಿರಲಿಲ್ಲ. ಅದು ಭಾಳ ಮುಂಚಿಕೆಯಿಂದನೇ ಜಯಪ್ರಕಾಶ್ ಈ ಮಾತನ್ನು ಹೇಳ್ತಾ ಇದ್ರು. ನಮಗೆ ಫಾರಂ, ಫ್ಯಾಕ್ಟ್ರಿ, ರೂರಲ್, ಅರ್ಬನ್ ಸಂಪೂರ್ಣವಾಗಿ ಸಮತೋಲನ ಇರತಕ್ಕಂಥ ರಾಜ್ಯ ರಚನೆ ಯಾವುದು ಅದನ್ನೇ ನಾನು ರಾಜ್ಯ ಅಂತ ಕರಿತೀನಿ. ಉಳಿದ ರಾಜ್ಯವಲ್ಲ, ಸ್ಟೇಟೇ ಅಲ್ಲ. ಹೀಗೆ ಜಯಪ್ರಕಾಶರು ಭಾಳ ನಿಖರವಾದ ಹೇಳ್ತಾ ಇದ್ರು ಆ ಮಾತನ್ನು. ಇವತ್ತು ಆ ಮಾತನ್ನು ನಾವು ಜ್ಞಾಪಿಸಬೇಕಾಗಿದೆ, ನಾವು ವಾಪಸ್ ತರಬೇಕಾಗುತ್ತೆ, ನಾವು ವಾಪಸ್ ತರಬೇಕಾಗುತ್ತೆ. ಆಮೇಲೆ ನಂದು ಭಾಳ ಸ್ವಲ್ಪ ದೂರದ ಮುನ್ನೋಟು ಏನು ಅಂತ ಅನಿಸ್ಬೋದು ನಿಮಗೆ. ಅಷ್ಟೂರ ಇವತ್ತೇ ಯಾಕೆ ಮಾತಾಡ್ತೀನಿ ಅಂತ ಅನಿಸ್ತಾರೆ. ಸ್ವಲ್ಪ ಅನಂತರ ಮಾತಾಡೋಣ. ಈಗ ಅನಂತರ ಮಾತಾಡ್ಬೇಕಂದ್ರೆ ಇವತ್ತೇ ಯಾಕೆ ಹೇಳೋಕ್ಕೆ ಹೊರಡ್ತೀನಿ ಅಂತ. ಒಂದು ವೇಳೆ ಇದು ಭಾಳ ಬಲವಾದಂಥ ಜನ ಆಂದೋಲನ ಆಗಬೇಕಾದ್ರೆ ಆದದ್ದು ಪ್ರಕಟ ಲಕ್ಷಣ, ಮೊದಲನೇ ಪ್ರಥಮ ಲಕ್ಷಣ ಅಂದರೆ ಈ ಚಂಪಾ, ಈ ಸತ್ಯವ್ರತ, ಈ ಸ್ವಾಮಿ ಎಲ್ಲ ಜೈಲೊಳಗೆ ಕೂತಿರ್ಬೇಕು.
ಬರೇ ಇಲ್ಲಿ ಕಬ್ಬನ್ಪೇಟೆ ಪೊಲೀಸ್ ಆವರಣದಲ್ಲಿ ಕೂತ್ರೆ ಚಳವಳಿ ಹಬ್ಬೋದಿಲ್ಲ. ಚಳವಳಿಗೆ ಭಾಳ ಕಾವು ಬರಬೇಕು ಅಂತ ಅನ್ನೋದಾದರೆ, ಅದು ಗರಂ ಚಳವಳಿ ಆಗಬೇಕು ಅಂತ ಅನ್ನೋದಾದರೆ ನಾವು ಇಲ್ಲಿ ಸುಮ್ಮನೆ ಕೂತ್ಕೊಂಡೆ ಈ ಮರದ ಕೆಳಗಡೆ ತಪ್ಪನಾಗಿ ಭಾಳ ಆರಾಮವಾಗಿ ಕೂತಿದ್ರೆ ಚಳವಳಿ ಆಗೋದಿಲ್ಲ. ಅದು ಹೋಗ್ಬೇಕು, ನಾವು ಒಳಗಡೆ ಹೋಗಿಬಿಡ್ಬೇಕು.